ಓಕೆ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ NMMS ಎಕ್ಸಾಮ್ ಇದೆ. NMMS ಅಂತ ಹೇಳಿದ್ರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟಲ್ ಸ್ಕಾಲರ್ಶಿಪ್ ಅಧ್ಯಯನ ಸಾಮಗ್ರಿ. ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ಸ್ ಕಮ್ ಸ್ಕಾಲರ್ಶಿಪ್ ಅಂತ. ಇದರಲ್ಲಿ ನಿಮ್ಗೆ 2 ಪೇಪರ್ಸ್ ಇರುತ್ತೆ, ಪೇಪರ್ 1 ಅಂಡ್ ಪೇಪರ್ 2. ಪೇಪರ್ 1 ಅಲ್ಲಿ ಮ್ಯಾಟ್ ಇರುತ್ತೆ, ಪೇಪರ್ 2 ಅಲ್ಲಿ ಸ್ಯಾಟ್ ಇದೆ. ಪೇಪರ್ 1 ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ, ಅದ್ರ ಬಗ್ಗೆ ಇರುತ್ತೆ. 90 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳಿರ್ತವೆ. ಪೇಪರ್ 2ರಲ್ಲೂ ಕೂಡ ಬಹು ಆಯ್ಕೆ ಪ್ರಶ್ನೆ ಇರುತ್ತೆ, 90 ಪ್ರಶ್ನೆಗಳು ಹೊಂದಿರುತ್ತೆ. ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ, ಸ್ಕಾಲಾಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್, ಸ್ಯಾಟ್ ಅಲ್ಲಿ ಇವತ್ತು ನಾನು ನಿಮಗೆ ಫಿಸಿಕ್ಸ್ ನ ಕ್ವಶನ್ಸ್ ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕ್ವಶನ್ ನಂಬರ್ 1, ಫಸ್ಟ್ ಚಾಪ್ಟರ್ ಯಾವ್ ತಗೊಂಡಿದೀನಿ ಅಂತ ಹೇಳಿದ್ರೆ ಎನರ್ಜಿ ಅಂಡ್ ವರ್ಕ್, ಶಕ್ತಿ ಮತ್ತು ಕೆಲಸ. ಅದರಲ್ಲಿ ಕ್ವಶನ್ ನಂಬರ್ 1 ಏನಿದೆ ಅಂತ ಹೇಳಿದ್ರೆ ದ ಫಿಗರ್ ದಟ್ ಶೋಸ್ ದ ಮಿನಿಮಮ್ ವರ್ಕ್ ಡನ್. ಈ ಫಿಗರ್ ಅಲ್ಲಿ ಯಾವುದು ಮಿನಿಮಮ್ ವರ್ಕ್ ಡನ್ ಆಗಿದೆ ಕೇಳ್ತಾ ಇದ್ದಾರೆ. ಸೊ ಮಿನಿಮಮ್ ವರ್ಕ್ ಡನ್ ಆಗಿರೋದು ಫಸ್ಟ್ ಫಿಗರ್ ಅಲ್ಲಿ ಆಪ್ಷನ್ ABCD ಕೊಟ್ಟಿದ್ದಾರೆ. ಆಪ್ಷನ್ ಎ ಸ್ಟ್ರೈಟ್ ಲೈನ್ ಇದೆ 180 ಡಿಗ್ರಿ. ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್, ಸ್ಥಾನಪಲ್ಲಟ ಮತ್ತು ಬಲ ಎರಡು ಕೂಡ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ. ಸೆಕೆಂಡ್ ಆಪ್ಷನ್ ಬಿ ಅಲ್ಲಿ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಇನ್ ದ ಸೇಮ್ ಡೈರೆಕ್ಷನ್, ಅಂಡ್ ಆಪ್ಷನ್ ಸಿ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಎರಡು ಕೂಡ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ. ಮತ್ತೆ ಇದು ಪರ್ಪೆಂಡಿಕ್ಯುಲರ್ ಆಗಿದೆ, ಲಂಬವಾಗಿದೆ. ಮತ್ತೆ ಆಪ್ಷನ್ ಡಿ ಅಲ್ಲಿ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ದೇ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್ ಬಟ್ ದ ಆಂಗಲ್ ಇಸ್ 60 ಡಿಗ್ರಿ. ಸೊ ಅವು ಯಾವ ಆಪ್ಷನ್ ಆಗಿರ್ಬೋದು, ನೀವು ಕಾಮೆಂಟ್ ಮಾಡಿ ಯಾವ ಆಪ್ಷನ್ ಆಗಿರೋದು ಅಂತ. ನಾನು ಹೇಳ್ತೀನಿ ಯಾವ್ದಾಗಿರ್ಬೋದು ಅಂತ. ಆಪ್ಷನ್ ಎ ರೈಟ್ ಆನ್ಸರ್ ಅನ್ಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್, ಬಲ ಮತ್ತು ಸ್ಥಾನಪಲ್ಲಟ ನಡುವಿನ ಕೋನ 190 ಡಿಗ್ರಿ ಆಗಿದೆ. ಆದಾಗ ಬಲವು ಮತ್ತು ಸ್ಥಾನಪಲ್ಲಟ ವಿರುದ್ಧ ದಿಕ್ಕಿನಲ್ಲಿರುತ್ತದೆ. ಇದು ಕನಿಷ್ಠ ನಡೆಯುವ ಕೆಲಸವನ್ನು ಸೂಚಿಸುತ್ತದೆ. ಸೊ ಮಿನಿಮಮ್ ವರ್ಕ್ ಆಗಿರೋದು ಆಪ್ಷನ್ ಎ ಆಗಿದೆ ಕ್ವಶನ್ ನಂಬರ್ 1 ಅಲ್ಲಿ. ಸೊ ಕ್ವಶನ್ ನಂಬರ್ 2 ಹೋಗೋಣ. ಕ್ವಶನ್ ನಂಬರ್ 2 ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. a statement of assertion and reason. Assertion ಏನಿದೆ, a bowl gets heated by the heat generated when the mixture is used for a few minutes. The reason, the mixture bowl is heated by the heat generated due to friction. ಕನ್ನಡದಲ್ಲಿ ಹೇಳಿಕೆ ಅಸರ್ಷನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಮಿಕ್ಸರ್ ಅನ್ನು ಒಂದು ಕೆಲ ನಿಮಿಷ ಬಳಸಿದಾಗ ಉತ್ಪತ್ತಿಯಾಗುವ ಉಷ್ಣದಿಂದ ಬಟ್ಟಲು ಬಿಸಿಯಾಗುತ್ತದೆ. ಕಾರಣ ಘರ್ಷಣೆಯಿಂದ ಉಷ್ಣ ಉತ್ಪತ್ತಿಯಾಗಿ ಮಿಕ್ಸರ್ ಬಟ್ಟಲು ಬಿಸಿಯಾಗಿದೆ ಅಂತ ಹೇಳಿ. ಇದರಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಆರ್ ಇಸ್ ದ ರೈಟ್ ರೀಸನ್ ಫಾರ್ ದ ಸ್ಟೇಟ್ಮೆಂಟ್ ಎ, ಆರ್ ಇಸ್ ನಾಟ್ ದ ರೈಟ್ ರೀಸನ್ ಫಾರ್ ದ ಸ್ಟೇಟ್ಮೆಂಟ್ ಎ, ದ ಸ್ಟೇಟ್ಮೆಂಟ್ ಎ ಇಸ್ ನಾಟ್ ಆಲ್ ರಿಲೇಟೆಡ್ ಟು ರೀಸನ್, ದ ಸ್ಟೇಟ್ಮೆಂಟ್ ಎ ಇಸ್ ರಾಂಗ್ ರೀಸನ್, ಆರ್ ಇಸ್ ರೈಟ್. ಇದರಲ್ಲಿ ಆಪ್ಷನ್ ಎ ಹೇಳಿಕೆ ಆರ್ ಸರಿಯಾದ ಕಾರಣವಾಗಿದೆ, ಬಿ ಎ ಹೇಳಿಕೆ ಆರ್ ಗೆ ಸರಿಯಾದ ಕಾರಣವಲ್ಲ, ಸಿ ಹೇಳಿಕೆಯು ಆ ಕಾರಣಕ್ಕೆ ಯಾವ ಸಂಬಂಧವೂ ಇಲ್ಲ, ಆಪ್ಷನ್ ಡಿ ಎ ಹೇಳಿಕೆ ತಪ್ಪು, ಆರ್ ಕಾರಣ ಸರಿ ಅಂತ ಹೇಳಿದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ರೈಟ್ ಆನ್ಸರ್. ಯಾಕೆ ಅಂತ ಹೇಳಿದ್ರೆ ಆರ್ ಇಸ್ ದ ರೈಟ್ ರೀಸನ್ ಫಾರ್ ದ ಸ್ಟೇಟ್ಮೆಂಟ್ ಎ. ಆರ್ ರೀಸನ್ ಏನಿದೆ ಅಂತ ಹೇಳಿದ್ರೆ, ನೀವು ಮಿಕ್ಸಿಯನ್ನ ಕೆಲವು ನಿಮಿಷ ಬಳಸಿದಾಗ ಏನಾಗುತ್ತೆ, ಉಷ್ಣದಿಂದ ಬಟ್ಟಲು ಬಿಸಿ ಆಗತ್ತೆ. ಅಂದ್ರೆ ಕಾರಣ ಏನು ಅಂತ ಹೇಳಿದ್ರೆ ಘರ್ಷಣೆ ಉಂಟಾಗಿ, ಮಿಕ್ಸಿ ಮತ್ತೆ ಬಟ್ಟಲ್ಗೆ ಎರಡು ಘರ್ಷಣೆ ಉಂಟಾಗಿ ಶಾಖ ಅನ್ನೋದು ಅಥವಾ ಉಷ್ಣ ಅನ್ನೋದು ಉತ್ಪತ್ತಿಯಾಗಿ ಮಿಕ್ಸರ್ ಬಟ್ಟಲು ಬಿಸಿಯಾಗಿ ಕಾರಣ ಆಗತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Question number 3, a person carries 14 kg LPG cylinder through steps up to 12 meter to the first floor. The work done find out ಮಾಡಬೇಕು. G value ಕೊಟ್ಟಿದ್ದಾರೆ. G value is G equals to 10 meter per second square. In ಕನ್ನಡ, ಒಬ್ಬನು 14 kg ತೂಕವಿರುವ LPG ಸಿಲಿಂಡರ್ ಅನ್ನು ಮೆಟಲ್ನ ಮೂಲಕ 12 ಮೀಟರ್ ಚಲಿಸಿ ಮೊದಲ ಅಂತಸ್ತಿಗೆ ಒಯ್ಯುತ್ತಾನೆ. ಹಾಗಾದರೆ ನಡೆದ ಕೆಲಸ. ಅಲ್ಲಿ G ವ್ಯಾಲ್ಯೂ ಎಷ್ಟಿದೆ, 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಅಲ್ಲಿ ಯಾವುದು ಅಂತ ನೋಡೋಣ. ಇದರಲ್ಲಿ ವರ್ಕ್ ಡನ್ ಫೈಂಡ್ ಔಟ್ ಮಾಡಕ್ಕೆ ನಮ್ಗೆ ಫಾರ್ಮುಲಾ ಗೊತ್ತು. ವರ್ಕ್ ಡನ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇದು ವರ್ಕ್ ಡನ್ ಫೈಂಡ್ ಔಟ್ ಮಾಡಕ್ಕೆ ಫಾರ್ಮುಲಾ. ವರ್ಕ್ ಡನ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಅಲ್ಲಿ ಡೈರೆಕ್ಟ್ ಫೋರ್ಸ್ ಕೊಟ್ಟಿಲ್ಲ,
ಅಲ್ಲಿ ಮಾಸ್ ಕೊಟ್ಟಿದ್ದಾರೆ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ, ಜಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಕೊಟ್ಟಿಲ್ದಿರೋವಾಗ ಎಫ್ ವ್ಯಾಲ್ಯೂನೇ ಹೇಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಎಫ್ ಗೆ ಎರಡು ಫಾರ್ಮುಲಾ ಇದೆ. ಎಫ್ ಈಕ್ವಲ್ಸ್ ಟು ಎಂ ಎ ಅದೊಂದು ಫಾರ್ಮುಲಾ, ಇನ್ನೊಂದು ಎಫ್ ಈಕ್ವಲ್ಸ್ ಟು ಎಂ ಜಿ. ಇದು ಎಂ ಎ ಯಾವಾಗ ಹಾಕೋಬೇಕು ಅಂತ ಹೇಳಿದ್ರೆ ಅಲ್ಲಿ ಮಾಸ್ ಮತ್ತೆ ಆಕ್ಸಿಲರೇಷನ್ ಕೊಟ್ಟಾಗ, ಎಂ ಜಿ ಯಾವಾಗ ಹಾಕೋಬೇಕು ಅಂತ ಹೇಳಿದ್ರೆ ಮಾಸ್ ಮತ್ತೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ ವ್ಯಾಲ್ಯೂ ಕೊಟ್ಟಾಗ. ಬಟ್ ಇಲ್ಲಿ ಯಾವ ಫಾರ್ಮುಲಾ ಹಾಕೋಬಹುದು ಎಫ್ ಗೆ? ಈ ಫಾರ್ಮುಲಾ ಹಾಕೋಬಹುದು. ಯಾಕೆ ಅಂತ ಹೇಳಿದ್ರೆ ಎಂ ವ್ಯಾಲ್ಯೂ ಕೊಟ್ಟಿದ್ದಾರೆ, ಜಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಜಿ ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಈ ಫಾರ್ಮುಲಾ ಹಾಕೊಳ್ತೀನಿ. ಸೊ ಎಫ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳಿದೀನಿ. ಸೊ ಎಂ ಜಿ ಹಾಕೊಳ್ಳೋಣ. ಎಂ ಎಷ್ಟಿದೆ? ಡೈರೆಕ್ಟ್ ಈ ಫಾರ್ಮುಲಾ ವ್ಯಾಲ್ಯೂ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀನಿ. ಎಫ್ ಈಕ್ವಲ್ಸ್ ಟು ಎಂ ಜಿ ಇಂಟು ಎಸ್. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ? ಎಂ ವ್ಯಾಲ್ಯೂ 14 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ, ಇಂಟು ಜಿ ವ್ಯಾಲ್ಯೂ 10, 140 ಆಯ್ತು. ಎಸ್ ವ್ಯಾಲ್ಯೂ ಎಷ್ಟಿದೆ? ಅದು 12 ಇದೆ. ಸೊ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಬರುತ್ತೆ ನೋಡಿ, ಎಷ್ಟು ಬರುತ್ತೆ ಕ್ಯಾಲ್ಕುಲೇಷನ್ ಮಾಡಿದಾಗ? 1680 ಬರುತ್ತೆ. 1680 ಜೌಲ್ ಇಸ್ ದ ರೈಟ್ ಆನ್ಸರ್. ಇದ್ರ ಆಪ್ಷನ್ ಅಲ್ಲಿ ಇದೆಯಾ? ಸೊ ಇಲ್ಲಿದೆ 1680 ಜೌಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 1680 ಜೌಲ್, ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿದೆ. ಜೌಲ್ ನ ಹೇಗೆ ಡೈರೆಕ್ಟ್ ಆಗಿ ಬರ್ಕೊಂಡೆ ಅಂತ ಹೇಳಿದ್ರೆ, ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಮೀಟರ್ ಸ್ಕ್ವೇರ್ ಅದನ್ನ ಜೌಲ್ ಅಂತ ಡೈರೆಕ್ಟ್ ಆಗಿ ಬರೀಬಹುದು. Next question ಹೋಗೋಣ. One research institute selected 4 liquids PQRS for generating electricity by using ocean heat energy. The boiling points of the liquids are 200K, 150K, 210K, 145K respectively. The liquid suitable for the rotating the turbine is ಯಾವ liquid ಇಂದ suitable ಆಗಿರುತ್ತೆ rotating turbine ಆಗಕ್ಕೆ ಅಂತ ಹೇಳಿದಾರೆ. ಲಿಕ್ವಿಡ್ಸ್ ಯೂಸ್ ಮಾಡಿರೋದು PQRS ಅಂತ ಹೇಳಿ. ಸೊ ಯಾವ ಲಿಕ್ವಿಡ್ ಅಂತ ಫೈಂಡ್ ಔಟ್ ಮಾಡೋಣ. ಸಾಗರ ಉಷ್ಣ ಶಕ್ತಿಯಿಂದ ವಿದ್ಯುತ್ ತಯಾರಿಸಲು ಸಂಶೋಧನಾ ಸಂಸ್ಥೆಯೊಂದು PQRS ಗಳೆಂಬ 4 ದ್ರವಣಗಳನ್ನು ಆಯ್ದುಕೊಂಡಿದೆ. ಅವುಗಳ ಕುದಿಯ ಬಿಂದುಗಳು ಕ್ರಮವಾಗಿ 200K, 150K, 210K, 145K ಗಳಾಗಿದ್ದ ಟರ್ಬೈನ್ ತಿರುಗಲು ಬಳಸಬಹುದಾದ ಅತಿ ಸೂಕ್ತವಾದ ದ್ರವ ಯಾವ್ದಾಗಿರ್ಬೋದು? ಇದರಲ್ಲಿ ಕ್ರಮವಾಗಿ 200K ಅನ್ನೋದು P ಆಗಿರತ್ತೆ, 150K ಅನ್ನೋದು 150K ಗೆ Q ಆಗಿರತ್ತೆ, 210K ಗೆ R ಆಗಿರುತ್ತೆ. ಸೊ ದೆನ್ 145 ಗೆ K ಗೆ S ಅಂತ ತಗೊಳ್ಳೋಣ. ಸೊ ಇದರಲ್ಲಿ ಯಾವ್ದಾಗಿರ್ಬೋದು? ದ ಬಾಯ್ಲಿಂಗ್ ಪಾಯಿಂಟ್ ಇನ್ ದ ಸೆಟ್ ಟೆಂಪರೇಚರ್ ಅಟ್ ವಿಚ್ ದ ಲಿಕ್ವಿಡ್ ಬಿಗಿನ್ಸ್ ಟು ದ ಟ್ರಾನ್ಸ್ಫರ್ ಇಂಟು ದ ಗ್ಯಾಸ್ ಇನ್ ಎ ಲೋವರ್ ಟೆಂಪರೇಚರ್. ಸೊ ಲೋವರ್ ಟೆಂಪರೇಚರ್ ಇದ್ರೆ ಇಷ್ಟರಲ್ಲಿ ಯಾವ್ದಿದೆ? 145K ಅನ್ನೋದು ಲೋವರ್ ಟೆಂಪರೇಚರ್ ಇದೆ, ಇದು S ಆಗಿದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. The liquid a child is playing in a swing. The potential energy is maximum. Potential energy ಗೊತ್ತು, ಅತಿ ಎತ್ತರದಲ್ಲಿ ಇರತ್ತೆ ಅಂತ ಹೇಳಿದ potential energy formula equals to mgh ನಿಮ್ಗೆ ಗೊತ್ತು. ಸೊ ಇದರಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. First option is swing is at the middle point. A swing is moving from the backward. The swing is at the maximum height and swing is at rest. ಒಂದು ಮಗು ಉಯ್ಯಾಲೆಯಲ್ಲಿ ಆಡುತ್ತಿದೆ. ಇಲ್ಲಿ ಪ್ರಚಂಡ ಶಕ್ತಿ ಗರಿಷ್ಠವಾಗಿ ಆವಾಗ ಆಗಿರುತ್ತೆ ಅಂತ ಹೇಳ್ಬೇಕು. ಉಯ್ಯಾಲೆಯು ಆಪ್ಷನ್ ಎ ಉಯ್ಯಾಲೆಯು ಮಧ್ಯಭಾಗದಲ್ಲಿದ್ದಾಗ, ಆಪ್ಷನ್ ಬಿ ಉಯ್ಯಾಲೆಯು ಹಿಂಭಾಗದಿಂದ ಕೆಳಗೆ ಚಲಿಸುವಾಗ, ಆಪ್ಷನ್ ಸಿ ಉಯ್ಯಾಲೆಯು ಮುಂಭಾಗದಿಂದ ಅಥವಾ ಹಿಂಭಾಗದಲ್ಲಿ ಗರಿಷ್ಠ ಎತ್ತರಕ್ಕೆ ಚಲಿಸಿದಾಗ, ಆಪ್ಷನ್ ಡಿ ಉಯ್ಯಾಲೆಯು ನಿಶ್ಚಲವಾಗಿದ್ದಾಗ. ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ when the swing is moving from backward to the middle, ಸಾರಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. ಯಾಕೆಂದ್ರೆ when swing is at the maximum height either at front or back. ಆಪ್ಷನ್ ಸಿ ರೈಟ್ ಆನ್ಸರ್. ಮ್ಯಾಕ್ಸಿಮಮ್ ಹೈಟ್ ಆಗಿರತ್ತೆ ಅಂತ ಹೇಳಿದೆ ಪೊಟೆನ್ಶಿಯಲ್ ಎನರ್ಜಿ. ಸೊ ರೈಟ್ ಆನ್ಸರ್ ಆಪ್ಷನ್ ಸಿ ಆಗಿದೆ. ಅಂದ್ರೆ ಉಯ್ಯಾಲೆಯು ಮುಂಭಾಗದಲ್ಲಿ ಅಥವಾ ಹಿಂಭಾಗದಲ್ಲಿ ಗರಿಷ್ಠ ಚಲಿಸಿದಾಗ. ಆಪ್ಷನ್ ಸಿ ರೈಟ್ ಆನ್ಸರ್. Next question. A refrigerator uses 96 kilowatt hour electricity in a month at the rate of 8 hours per day. Then its electric power is
ದಿನಕ್ಕೆ 8 ಗಂಟೆಗಳಂತೆ ಒಂದು ತಿಂಗಳಲ್ಲಿ 96 ಕಿಲೋವ್ಯಾಟ್ ಅವರ್ ವಿದ್ಯುತ್ ಅನ್ನು ಒಂದು ರೆಫ್ರಿಜರೇಟರ್ ಬಳಸಿದೆ, ಅದರ ವಿದ್ಯುತ್ ಸಾಮರ್ಥ್ಯ ಎಷ್ಟು ಅಂತ ಹೇಳ್ಬೇಕು. ಸೊ ವಿದ್ಯುತ್ ಸಾಮರ್ಥ್ಯ ಎಲೆಕ್ಟ್ರಿಕ್ ಪವರ್ ಫೈಂಡ್ ಔಟ್ ಮಾಡಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು? ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಪವರ್ ಈಕ್ವಲ್ಸ್ ಟು ಎನರ್ಜಿ ಡಿವೈಡ್ ಬೈ ಟೈಮ್. ಅದನ್ನ ಈ ಫಾರ್ಮುಲಾನ ಯೂಸ್ ಮಾಡ್ಕೋಬಹುದು. ಎನರ್ಜಿ ಎಷ್ಟು ಕೊಟ್ಟಿದ್ದಾರೆ? 96 ಕಿಲೋವ್ಯಾಟ್ ಅವರ್. ಕಿಲೋ ಅಂತ ಹೇಳಿದ್ರೆ 1000 ಹಾಕೋಬಹುದು. 1000 ವ್ಯಾಟ್ ಅವರ್ ನ ಹಾಗೆ ಬರ್ಕೊಳ್ತೀನಿ. ಅಲ್ಲಿ 8 ಅವರ್ಸ್ ಪರ್ ಡೇ, 8 ಅವರ್ ಪರ್ ಡೇ. ಅದು ಮಂತ್ಗೆ ಯೂಸ್ ಮಾಡ್ತೀರಿ ಅಂತ ಹೇಳಿರೋದ್ರಿಂದ ಪರ್ ಡೇ ಆಗಿದೆ. ಮಂತ್ಗೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಎಷ್ಟು ಡೇ ಅಂತ ಆಗ್ಬೋದು? 1 ಮಂತ್ 30 ಡೇ ಅಂತ ಮಾಡ್ಕೊಳ್ಳೋಣ. 30 ಡೇ ಬರ್ಕೊಂಡಿದೀವಿ. 3 ಇದು 30 ಡೇ 30. ಇಲ್ಲಿ ಏನಾಗತ್ತೆ? 0 ಕ್ಯಾನ್ಸಲ್ ಆಯ್ತು. ಸೊ ಮೇಲ್ಗಡೆ ವ್ಯಾಲ್ಯೂ 96,000 ಡಿವೈಡ್ ಬೈ 240 ಡಿವೈಡ್ ಬೈ 240 ಆಯ್ತು. ಇಲ್ಲಿ 0 ಕ್ಯಾನ್ಸಲ್ each other. So final answer is 400 watt. 400 watt ಫೈನಲ್ ಆನ್ಸರ್ ಆಗುತ್ತೆ. 400 ವ್ಯಾಟ್ ಇದೆಯಾ? ಆಪ್ಷನ್ ಡಿ ರೈಟ್ ಆನ್ಸರ್ ಆಗಿರುತ್ತೆ. 400 ವ್ಯಾಟ್ ಇದೆ. ಆಪ್ಷನ್ ಡಿ ರೈಟ್ ಆನ್ಸರ್. So question number 7. The situation that represents the work done is work done ಆಗಿದೆ, ಕೆಲಸ ಆಗಿದೆ. ಕೆಲಸಕ್ಕೆ ಸೂತ್ರ ಗೊತ್ತು ನಿಮಗೆ. ಸೊ ಕೆಲಸ ಆಗಿದೆ ಅಂತ ಹೇಳಿ ನೀವು ಫೋರ್ಸ್ ಅಪ್ಲೈ ಮಾಡಿದ್ರ ಅದು ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಅಂದ್ರೆ ಸ್ಥಾನ ಪಲಾಟ ಆಗಿದೆ ನೀವು ಬಲ ಹಾಕಿದಾಗ. ಸೊ ಕೆಲಸ ನಡೆದಿರುವುದನ್ನು ಸೂಚಿಸುವ ಒಂದು ಸಂದರ್ಭ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಹ್ಯಾಂಡ್ ಇಸ್ ರೊಟೇಟೆಡ್ ಸರ್ಕ್ಯುಲರ್ಲಿ, ಬುಕ್ ಇಸ್ ಪುಶ್ಡ್ ಅಂಡ್ ರೀಡಿಂಗ್ ಎ ನ್ಯೂಸ್ ಪೇಪರ್ ಅಂಡ್ ಪೋರಿಂಗ್ ಟು ವಾಟರ್ ಪ್ಲಾಂಟ್ಸ್. ಕೈಯನ್ನು ಓದುತ್ತಾಗಾರದಲ್ಲಿ ತಿರುಗಿಸಿದಾಗ, ಪುಸ್ತಕವನ್ನು ತಳ್ಳಿದಾಗ, ವೃತ್ತಪತ್ರಿಕೆ ಓದುವಾಗ, ಗಿಡಗಳಿಗೆ ನೀರುಣಿಸಿದಾಗ. ಯಾವ್ದಾಗಿರ್ಬೋದು? ಇಲ್ಲಿ ಎಲ್ಲಿಯ ವರ್ಕ್ ಡನ್ ಆಗಿದೆ ಅಂತ ನಿಮ್ಗೆ ಅನ್ಸ್ತಾ ಇದೆ? ಇದು ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಈ ಆಪ್ಷನ್ ಅನ್ಸ್ತಾ ಇದೆಯಾ ವರ್ಕ್ ಡನ್ ಆಗಿದೆ ಅಂತ ಹೇಳಿ? ಬುಕ್ ಇಸ್ ಪುಶ್ ದ ಆಪ್ಷನ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 8 ಅಲ್ಲಿ when a carriage of 15 kg is pushed with an acceleration of 2 meter per second square, it moves with a distance of 50 meter and the work done ನ ಫೈಂಡ್ ಔಟ್ ಮಾಡ್ಬೇಕಿಲ್ಲಿ. ಸೊ ಇಲ್ಲಿ 15 kg ಭಾರದ ತಳ್ಳುವ ಗಾಡಿಯನ್ನು 2 meter per second square ವೇಗದ ಕಕ್ಷೆಯಿಂದ ತಳ್ಳಿದಾಗ 50 ಮೀಟರ್ ದೂರ ಚಲಿಸಿದರೆ ನಡೆದ ಕೆಲಸನ ಕಂಡುಹಿಡಿಯಬೇಕು. ಸೊ ಇದರಲ್ಲಿ ನಡೆದ ಕೆಲಸ ಕಂಡುಹಿಡಿಯಕ್ ಸೂತ್ರ ನಾನು ಆವಾಗ್ಲೇ ಹೇಳಿದೆ, 2 ಸೂತ್ರ ಅಂತ. ಇದರಲ್ಲಿ ಯಾವ್ದು ಫಾರ್ಮುಲಾನ ಹಾಕೋಬಹುದು ನಡೆದ ಕೆಲಸಕ್ಕೆ? ವರ್ಕ್ ಡನ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಲ್ವಾ? ಇಲ್ಲಿ ಫೋರ್ಸ್ಗೆ mg ಹಾಕೊಳ್ಳಲ್ಲ, ma ಹಾಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಮಾಸ್ ಆಕ್ಸಿಲರೇಷನ್ ಕೊಟ್ಟಿದ್ದಾರೆ. ಸೊ ಮಾಸ್ ಎಷ್ಟಿದೆ? 15 ಇದೆ. 15 ಇಂಟು ಆಕ್ಸಿಲರೇಷನ್ ಟು ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ? 50 ಮೀಟರ್ ಆಗಿದೆ ಅಲ್ವಾ? ಸೊ ಫೈನಲ್ ಆನ್ಸರ್ 15,000 ಜೌಲ್. ಬಟ್ ಅಲ್ಲಿ ಕಿಲೋ ಜೌಲ್ ಅಲ್ಲಿ ಇಟ್ಟಿದ್ದಾರೆ. 1 ಜೌಲ್ ಅಂತ ಹೇಳಿದ್ರೆ 1k ಅಂದ್ರೆ 1000 ಅಲ್ವಾ? ಸೊ ಕಿಲೋ ಜೌಲ್ ಅಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ ಎಷ್ಟಾಗತ್ತೆ? 15 ಇಂಟು 1000, 15 ಕಿಲೋ ಜೌಲ್ ಆಗತ್ತೆ. ಬಟ್ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ತಪ್ಪಿದೆ. 15 ಕಿಲೋ ಜೌಲ್ ಆಗಲ್ಲ, 1.5k ಆಗುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಇಲ್ಲಿ 10 ಇದೆ, 100 ಇಲ್ಲ. ಸೊ
ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ರೈಟ್ ಆನ್ಸರ್. ಇಲ್ಲಿ 1.5 ಮಾಡ್ಕೊಳ್ಳಿ ಅದನ್ನ. ಈಗ ಕ್ವಶನ್ ನಂಬರ್ 9. ಇಲ್ಲಿ ಎಬಿಸಿ ಸ್ಪಿಯರ್ ಇದೆ. ಎಬಿಸಿ ಸ್ಪಿಯರ್ಸ್ ದಟ್ ಹ್ಯಾಸ್ ಎ ಹೈಟ್ ಆಫ್ 5 meter, 4 meter, 6 meter respectively. The potential energy of the spheres in ascending order is. ascending order ಅಂತ ಹೇಳಿದ್ರೆ ಏರಿಕೆ ಕ್ರಮ. ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಬರಬೇಕು. ಎಬಿಸಿ ಗುಂಡುಗಳು ಕ್ರಮವಾಗಿ 5 meter, 4 meter, 6 meter ಎತ್ತರದಲ್ಲಿದೆ. ಇವುಗಳ ಪ್ರಚನ ಶಕ್ತಿ ಏರಿಕೆ ಕ್ರಮ ಜೋಡಣೆ ಜಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಇದೆ, ಹೈಟ್ ಇದೆ, ಎಷ್ಟು ಮಾಸ್ ಅಂತ ಇದೆ. ಸೊ ಯಾವ್ದು ಹಾಕೋಬಹುದು? ಫಾರ್ಮುಲಾ ಪಿ ಈಕ್ವಲ್ಸ್ ಟು ಪೊಟೆನ್ಶಿಯಲ್ ಎನರ್ಜಿ ಈಕ್ವಲ್ಸ್ ಟು ಎಂ ಜಿ ಹೆಚ್ ಇದು ಹಾಕೋಬಹುದಾ? ಈಗ ಫಸ್ಟ್ ಒನ್ಗೆ ಮಾಡೋಣ. ಫಸ್ಟ್ ಒನ್ ಈ ಸ್ಪಿಯರಿಂಗ್ ಮಾಡೋಣ. ಅದರಲ್ಲಿ ಮಾಸು 1 kg ಇದೆ, ಜಿ ವ್ಯಾಲ್ಯೂ 10, ಹೈಟ್ ಎಷ್ಟಿದೆ? 5 ಇದೆಯಾ? ಸೊ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಹಾಗಾದ್ರೆ? 50 ಆಯ್ತು. ಸೊ ನೆಕ್ಸ್ಟ್ ಒನ್ 5 kg ಕೊಟ್ಟಿದ್ದಾರೆ, 4 meter ಕೊಟ್ಟಿದ್ದಾರೆ, 10 ವ್ಯಾಲ್ಯೂ ಮತ್ತೆ ಹಾಕೊಂಡು ಮಾಡೋದು. 50 ಜೌಲ್ ಅಂತ ಮಾಡ್ಕೊಳ್ಳೋಣ. ಸೆಕೆಂಡ್ ಒನ್ ಕೂಡ ಮಾಡ್ತಾ ಇದ್ದೀನಿ. ಸೆಕೆಂಡ್ ಒನ್ ನೋಡಿ, ಮಾಸು 5 ಇದೆ, ಜಿ ವ್ಯಾಲ್ಯೂ 10, ಹೆಚ್ ವ್ಯಾಲ್ಯೂ 4 ಇದೆ. ಸೊ ಫೈನಲ್ ಆನ್ಸರ್ ಎಷ್ಟಾಯ್ತು? 200 ಜೌಲ್ ಫೈನಲ್ ಆನ್ಸರ್. ಸೊ ಥರ್ಡ್ ಒನ್ ಎಷ್ಟು ಕೊಟ್ಟಿದ್ದಾರೆ? ಇದು ಫಸ್ಟ್ ಒನ್ ಆಯ್ತು, ಸೆಕೆಂಡ್ ಒನ್ ಆಯ್ತು. ಥರ್ಡ್ ಒನ್ ಮಾಸು 3, ಮತ್ತೆ ಜಿ ವ್ಯಾಲ್ಯೂ 10, ಹೆಚ್ ವ್ಯಾಲ್ಯೂ 6 ಇದೆ. ಎಷ್ಟಾಗತ್ತೆ? 180ನಾ? 180 ಜೌಲ್. ಇದನ್ನ ಏರಿಕೆ ಕ್ರಮದಲ್ಲಿ ಬರೀಬೇಕು. ಏರಿಕೆ ಕ್ರಮ ಅಂತ ಹೇಳಿದ್ರೆ ಇದು ಆಪ್ಷನ್ ಎ, ಇದು ಬಿ, ಇದು ಸಿ. ಹಾಗಾದ್ರೆ ಯಾವ್ದಾಗತ್ತೆ? ಎ ಸಿ ಬಿ. ಏರಿಕೆ ಕ್ರಮದಲ್ಲಿ ಎ ಸಿ ಬಿ ಆಗತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎ ಸಿ ಬಿ ಇಸ್ ದ ರೈಟ್ ಆನ್ಸರ್. ಏರಿಕೆ ಕ್ರಮವಾಗಿದೆ. 50 ಜೌಲು, 180 ಜೌಲ್, 200 ಜೌಲ್. ಸೊ ಇವತ್ತಿನ ಪೇಪರ್ನ ಸಾಲ್ವ್ ಮಾಡಿದೀನಿ. ಏನೇನಾದ್ರೂ ನಿಮ್ಗೆ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು. ಥ್ಯಾಂಕ್ ಯು.